ರಾಯಚೂರು ಜಿಲ್ಲೆ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಈ ಆರ್ಟಿಪಿಎಸ್ ಘಟಕ ರಾಯಚೂರಿನ ಶಕ್ತಿನಗರದಲ್ಲಿದೆ. ಈ ಘಟಕದ ಟಿಸಿ ಹಾಗೂ ಜನರೇಟರ್ ಸುಟ್ಟು ಭಸ್ಮವಾಗಿದೆ. 210 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಮಾಡುವ 4ನೇ ಘಟಕ ಇದು. ತಾಂತ್ರಿಕ ದೋಷ ಹಿನ್ನೆಲೆ ಕಳೆದ 3 ತಿಂಗಳಿಂದ ಘಟಕವನ್ನು ಮುಚ್ಚಲಾಗಿತ್ತು. ಏಪ್ರಿಲ್ 13ರ ತಡರಾತ್ರಿ 4ನೇ ಘಟಕದ ಬಾಯ್ಲರ್ ಟ್ಯೂಬ್ ಬದಲಾಯಿಸಿ ರೀಸ್ಟಾರ್ಟ್ ಮಾಡುವ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡದಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದ ಅಲ್ಲಿ ನಡೆದಂಥ ಒಂದು ಅವಘಡದ ದೃಶ್ಯ ಇದು. ಈ ಆರ್ಟಿಪಿಎಸ್ ಘಟಕದಲ್ಲಿ 4ನೇ ಘಟಕ ಏನಿತ್ತು, ತಾಂತ್ರಿಕ ದೋಷದಿಂದ ಇದನ್ನು ಕ್ಲೋಸ್ ಮಾಡಿದರು. 3 ತಿಂಗಳಿಂದ ಅದನ್ನು ಕ್ಲೋಸ್ ಮಾಡಿದರು. ಆದರೆ ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಬಾಯ್ಲರ್ ಟ್ಯೂಬ್ ಬದಲಾಯಿಸಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ಈ ಅಗ್ನಿ ಅವಘಡ ಸಂಭವಿಸಿದೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಲ್ಲಿ ನಾಶವಾಗಿದೆ. ಕಲ್ಲಿದ್ದಲಿನಿಂದ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕ ಇದು. ರಾಯಚೂರಿನ ಶಕ್ತಿನಗರದಲ್ಲಿರೋದು ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕ. ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ.